ಸರ್ ಸನ್ನಿ ರಾಜ್ಮನೆ ತಮ್ಮ ಹುಟ್ಟುಹಬ್ಬವನ್ನು ಕೂಡ ತಮ್ಮ ಬೆಂಬಲಿಗರು ಬಹಳ ಅರ್ಥಪೂರ್ಣವಾಗಿ ನಿನ್ನೆ ಆಚರಣೆ ಮಾಡಿದ್ದಾರೆ. ತಾವು ಎಲೆಮರೆ ಕಾಯ್ತರ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎಂದಿಗೂ ಕೂಡ ಈ ಬಾರಿ ಕೂಡ ಒಂದು ಮುಂಚೂಣಿಗೆ ಬರ್ತಾ ಇದ್ದಾರೆ. ತಮ್ಮ ಪರಿಚಯ ತಮ್ಮ ಇದನ್ನ ಹೇಳ್ಕೊಂಡು ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ನನ್ನ ಹೆಸರು ಸನ್ನಿ ರಾಜ್ಮನೆ ಅಂತೇಳಿ. ನನ್ನ ನೇಟಿವ್ ಬಂದು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲೂಕು ತಣಿಗೆರೆ ಅಂತ ಒಂದು ಗ್ರಾಮ. 2012 ನಾನು ಬೆಂಗಳೂರಿಗೆ ಬರ್ತೀನಿ, ಉದ್ಯೋಗ ಮಾಡಬೇಕು ಅಂತೇಳಿ, ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗ್ ಬಂದು ನಾನು ಜಿಗಣಿಲಿ ವಾಸವಾಗಿರ್ತೀನಿ ಒಂದು 5 ವರ್ಷ. ಅದಾದಮೇಲೆ ಟ್ರಾವೆಲ್ಸ್ ಎಲ್ಲ ಮಾಡ್ತೀನಿ. ಟ್ರಾವೆಲ್ಸ್ ಎಲ್ಲ ಬಿಸ್ನೆಸ್ ಹಂತವಾಗಿ ಬಿಸ್ನೆಸ್ ಚೇಂಜ್ ಮಾಡ್ಕೊತ ನಾಗರಬಾವಿಲಿ ಆಫೀಸ್ ಮಾಡಿಕೊಂಡು ರಿಯಲ್ ಎಸ್ಟೇಟು ಮತ್ತು ಇಂಡಸ್ಟ್ರಿಯಲಿಸ್ಟ್ ಜಾಗಗಳೆಲ್ಲ ತಗೊಂಡು ವೇರ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ನಾನು ನೆಕ್ಸ್ಟ್ ಕಳೆದ ಒಂದು 2 ಇಯರ್ಸ್ ಬ್ಯಾಕು ಗಾಂಧಿನಗರ ಈ ಆಫೀಸಲ್ಲಿ ಆಫೀಸ್ ಮಾಡ್ತೀನಿ. ಮೂಲತಃ ಬಂದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ನನಗೊಂದು ಆಸೆ ಇರುತ್ತೆ, ಸ್ವಂತ ನನ್ನ ದುಡಿಮೇಲೆ ಏನಾದರೂ ಮಾಡಬೇಕು, ಸಮಾಜಕ್ಕೋಸ್ಕರ ಏನಾದ್ರು ಕೊಡುಗೆ ಕೊಡಬೇಕು, ಹುಟ್ಟಿದಾಗ ಏನೋ ತಂದಿರಲ್ಲ ಸಾಯುವಾಗಲೂ ಏನೋ ತೊಗೊಂಡು ಹೋಗಲ್ಲ ಅನ್ನೋ ಉದ್ದೇಶದಿಂದ ನಿಸ್ವಾರ್ಥವಾಗಿ ಒಂದು ಸೇವೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕಳೆದ 12 ವರ್ಷಗಳಿಂದ ಹಿಡಿದು ಚನ್ನಗಿರಿ ತಾಲೂಕಲ್ಲಿ 100ರಿಂದ 150 ಸ್ಕೂಲ್ ಮಕ್ಕಳಿಗೆ ಎವ್ರಿ ಇಯರ್ ಸ್ಟಾರ್ಟಿಂಗ್ 5 ಲಕ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎವ್ರಿ ಇಯರ್ 15ರಿಂದ 20 ಲಕ್ಷ ರೂಪಾಯಿ ಫ್ರೀ ನೋಟ್ಬುಕ್ನ ಮತ್ತು ಪೆನ್ನು ಪೆನ್ಸಿಲ್ನ ಕೊಡ್ತಾ ಬಂದಿದ್ದೀನಿ. ಇದರಿಂದ ಯಾವ ಉದ್ದೇಶನೂ ಇರಲಿಲ್ಲ. ಆಮೇಲೆ ನಾನು ಯಾರ ಹತ್ರನೂ ಏನೋ ಡೊನೇಷನ್ ಕಲೆಕ್ಟ್ ಮಾಡಿಲ್ಲ. ಈ ಸೇವೆ ಇತ್ತೀಚೆಗೆ ಏನಾಗಿದೆ, ಈಗ ಒಂದು 2 ಇಯರ್ಸಿಂದ ಅದೊಂದು ಸ್ವಲ್ಪ ಪ್ರಚಾರ ಆಗಿದೆ. ಇದುವರೆಗೂ ನಾನು ಯಾವುದೂ ಪ್ರಚಾರ ಬಯಸಿರಲಿಲ್ಲ. ಈ ವರ್ಷನೂ ಅಷ್ಟೇ ನಮ್ಮ ಊರಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿಕೊಟ್ರು. ಈ ಸಲ ನಾನು ಬರ್ತ್ಡೇ ಆಚರಣೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಉದ್ದೇಶ ಇಲ್ಲ. ಯಾಕಂದ್ರೆ ನಾವು ಹಳ್ಳಿ ಕಡೆಯಿಂದ ಬಂದರೆ ಜನ ನಮಗೆ ನಮ್ಮ ಬರ್ತ್ಡೇ ಇವೆಲ್ಲ ಇಷ್ಟ ಇರಲಿಲ್ಲ. ಈಗ ನಾನು ಮೊನ್ನೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ನಾನು ತಿರುಪತಿಗೆ ಹೋದಾಗ ನಮ್ಮ ಹುಡುಗರು ನಮ್ಮ ಬ್ರದರ್ಸ್ ಅವರೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ. ಬರೋ ಅಷ್ಟೊತ್ತಿಗೆ ನಿನ್ನೆನೂ ಸ್ವಲ್ಪ ಮೀಡಿಯಾಗಳಿದ್ದು ಅದನ್ನು ನೋಡಿ ನನಗೂ ಒಂದು ಸ್ವಲ್ಪ ಹೊಸ ಥರ ಅನ್ನಿಸ್ತು. ಹಾಗಾಗಿ ತಮ್ಮನ್ನೆಲ್ಲ ನೋಡಿ ಇನ್ನೂ ಹೊಸದೊಂದು ಆಗಿಬಿಟ್ಟಿದೆ ಸರ್ ನನಗೆ. ಸರ್ ಈಗ ಮುಂದೆ ಏನೇನು ಉದ್ದೇಶಗಳು ಇಟ್ಕೊಂಡಿದೆ ಸರ್? ಇವತ್ತು ಈಗಾಗಲೇ ಸಾಮಾಜಿಕ ಸೇವಕರಿಗೆ ಜನನೇ ಮೆಚ್ಚಿ ನಿಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಈಗ ಮುಂದೆ ಉದ್ದೇಶಗಳು ಅಂದ್ರೆ ಏನಿಲ್ಲ ಸರ್. ಈಗ ಮೊದಲು ಮನುಷ್ಯ ಯಾರು ಆದ್ಮೇಲೆ ಪ್ರತಿಯೊಂದು ಹಂತಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಇದ್ದೇ ಇರುತ್ತೆ. ಈಗ SLC ಮುಗಿದ್ಮೇಲೆ PUC ಮೇಲೆ ಡಿಗ್ರಿ ಈ ತರ ನಮಗೇನಿರುತ್ತೆ, ಫಸ್ಟ್ ನನ್ನ ಮನೆ ಅಂತ ನಾವು ದುಡಿಬೇಕು, ಚೆನ್ನಾಗಿರ್ಬೇಕು, ಸೆಟ್ಲ್ ಆಗಬೇಕು ಅನ್ನೋದಿತ್ತು. ಸೆಟ್ಲ್ ಆಗಬೇಕು ಅಂದ್ರೆ ಹೆಂಗೆ ಅಂದ್ರೆ ಫಸ್ಟ್ ನಾವು ಸ್ವಂತ ನಿಯತ್ತಾಗಿ ದುಡಿದಿರ್ಬೇಕು. ನಾವು ಯಾರಿಗೋ ನಮಗೆ ಬಿಗ್ ಬಾಸ್ ಇದ್ದಾರೆ, ಗಾಡ್ ಫಾದರ್ ಇದ್ದಾರೆ ಅನ್ಕೊಂಡು ನಾವು ಬೆಳೆದಂಗೆ ನಮ್ಮ ಮನೇಲಿ ನಾನು ಇಲ್ಲ ಅಂದ್ರೂ ನಮ್ಮ ಮನೆತನ ಬೆಳೆದೋಗೋ ತರ ಏನಾದ್ರು ಸೋರ್ಸ್ ಮಾಡಿಡ್ಬೇಕು. ಮಾಡಿಟ್ಟು ಆದ್ಮೇಲೆ ಮುಂದಿನ ಕ್ಷೇತ್ರ. ನನಗೆ ಇದುವರೆಗೂ ರಾಜಕೀಯ ಅನ್ನೋದು ಇಷ್ಟ ಇರಲಿಲ್ಲ. ಬಟ್ ಅದೇನಂದ್ರೆ ರಾಜಕೀಯಕ್ಕೆ ಹೋಗ್ತೀವಿ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮನೆಗೆ ನಾನು ಇಲ್ಲ ಅಂದ್ರೂ ಮನೆಗೆ ಏನಾದ್ರು ಸೋರ್ಸ್ ಮಾಡಿಟ್ಟು ಆಮೇಲೆ ಹೋಗ್ಬೇಕು, ನಾವು ಭದ್ರ ಮಾಡ್ಕೋಬೇಕು. ಆಮೇಲೆ ಸೇವೆ ಮಾಡೋಕ್ಕೋಸ್ಕರ ಹೋಗ್ಬೇಕಲ್ಲಿ. ನಮಗೆ ಇವಾಗ ರಾಜಕೀಯಕ್ಕೆ ದುಡ್ಡು ಖರ್ಚು ಮಾಡಿ ಹೋಗ್ತೀವಿ, ನಾಳೆ ಅದಷ್ಟೇ ಮಾಡಬೇಕು ಅಂತ ಹೋಗ್ಬಾರ್ದು. ಅದಕ್ಕೋಸ್ಕರ ನಾವು ಇವತ್ತು ಇಂಡಸ್ಟ್ರಿಯಲ್ ಶೆಡ್ಗಳೆಲ್ಲ ವೇರ್ ಹೌಸ್ ಕಟ್ಕೊಂಡಿದ್ದೀನಿ. ಸ್ವಲ್ಪ ತಿಂಗಳ ಮನೆಗೆ ಒಂದು 5ರಿಂದ 10 ಲಕ್ಷ ಬರಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿಟ್ಟು ಇಷ್ಟು ವರ್ಷ ಕಷ್ಟಪಟ್ಟು ಇವಾಗ ಡಾಬಾಸ್ಪೇಟೆಲ್ ವೇರ್ ಹೌಸ್ ಎಲ್ಲ ಕಟ್ಟಿ ರೆಂಟ್ ಬರೋ ತರ ಮಾಡಿಟ್ಟಿದೀವಿ. ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಹೋದ್ರೂ ಸಹ ಜನಸೇವೆ ಮಾಡಕ್ ಹೋಗ್ಬೇಕು ಅಂತಿದೆ ಬಿಟ್ರೆ ನಾವು ಅಲ್ಲಿಂದ ಏನೋ ದುಡಿಬೇಕು ಅಂತ ಹೋಗೋ ಉದ್ದೇಶ ಇಲ್ಲ ಸರ್. ಮಲೆನಾಡು ಪ್ರದೇಶದಿಂದ ಬಂದಿರ್ತಂತ ಚನ್ನಗಿರಿ ಅಡಿಕೆ ಬೆಳತಕ್ಕಂಥ ಪ್ರದೇಶದಿಂದ ತಾವು ಬಂದಂಥವ್ರು. ಅಲ್ಲಿಯ ಜನ ಬಹಳ ಸೂಕ್ಷ್ಮ. ತಮ್ಮ ಸಾಮಾಜಿಕ ಸೇವೆ ಕಾರ್ಯ ಕಂಡು ಇವತ್ತಿಗೂ ಕೂಡ ತಮ್ಮನ್ನ ಇಷ್ಟಪಡುವಂತ ಜನರು ಗೊತ್ತಿದ್ದಾರೆ ಸರ್. ಸೊ ತುಂಬಾ ಇದ್ದಾರೆ. ನಾವು ಯಾವತ್ತು ಏನನ್ನೂ ಬಯಸಿ, ಈಗ ಯಾರಾದ್ರೂ ಒಬ್ಬ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡ್ತಾನೆ ಅಥವಾ ಇನ್ನೊಂದು ಮಾಡ್ತಾರೆ ಅಥವಾ ಜಾತಿ ನೋಡ್ಕೊಡ್ತಾರೆ ಅನ್ನಂಗಿದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಂಗಿದ್ರೆ ನಾನು 1 ವರ್ಷ 2 ವರ್ಷ ಕೊಡ್ಬೋದಿತ್ತು. 12 ವರ್ಷಗಟ್ಟಲೆ ಯಾರು ಕೊಡಲ್ಲ. ನನಗೆ ಇವತ್ತು 40 ವರ್ಷ ಅಂದ್ರೆ ನಾನು 26-27 ವರ್ಷ ಲಾಕ್ಡೌನ್ ಟೈಮಲ್ಲಿ 2 ವರ್ಷ ಕೊಟ್ಟಿಲ್ಲ ಬಿಟ್ರೆ 12 ವರ್ಷದಿಂದ ಕೊಡ್ತಾ ಇದ್ದೀನಿ. ನಿಸ್ವಾರ್ಥವಾಗಿ ಕೊಡ್ತಾ ಇದ್ದೀನಿ, ಏನು ಉದ್ದೇಶ ಇಟ್ಕೊಂಡು. ಯಾಕಂದ್ರೆ ಅಲ್ಲಿ ಮಕ್ಕಳು ಓಟ್ ಹಾಕ್ತಾರೋ, ಓಟಿಗೋಸ್ಕರ ಕೊಡೋರಿದ್ದಾರೆ ಇವ್ನು ರಾಜಕೀಯ. ಆಮೇಲೆ ಬೆಂಗಳೂರಲ್ಲಿ ಹೋಗಿ ಸೋಷಿಯಲ್ ವರ್ಕ್ ಮಾಡಿದ ತಕ್ಷಣ ಬೆಂಗಳೂರಿಂದ ಹೋಗಿ ಊರಿಗೆ ಏನೋ ಕೊಡ್ತಾರ ಅಂದ್ರೆ ಬೆಂಗಳೂರಾಗ ಲೂಟಿ ಹೊಡ್ಕೊಂಬಂದು ಕೊಡ್ತಾವನೆ, ಟ್ಯಾಕ್ಸ್ ಕಟ್ಟಕ್ಕಾಗದೆ ಕೊಡ್ತಾ ಇಲ್ಲ. ಇವೆಲ್ಲ ಮಾತುಗಳು ನಾವು ಮೊದಲು ಕೇಳಿದೀವಿ, ದೊಡ್ಡವ್ರ ಬಾಯಲ್ಲಿ ಕೇಳಿದ್ವಿ, ಚಿಕ್ಕ ಮಕ್ಳ ಬಾಯಲ್ಲಿ ಕೇಳಿಲ್ಲ. ಚಿಕ್ಕ ಮಕ್ಕಳನ್ನ ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಅವರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ. ಯಾಕಂದ್ರೆ ಕೊಟ್ಟದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ. ದೊಡ್ಡವರಾದ್ರೆ ಏನೋ ಲೂಟಿ ಹೊಡ್ಕೊಂಬಂದು ತಂದು ಕೊಟ್ಟ, ರಾಜಕೀಯಕ್ಕೆ ಬರೋಕ್ಕೋಸ್ಕರ ಕೊಟ್ಟ, ಇವೆಲ್ಲ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ನಾಳೆ ಚಿಕ್ಕ ಮಕ್ಕಳು ನಾವು ಈಗ ಕೊಟ್ರೆ ದೊಡ್ಡವರಾದ್ಮೇಲೆ ಅವರು ಕೊಡ್ಲಿ ಅನ್ನೋ ಒಂದು ಉದ್ದೇಶ, ಅವರಲ್ಲಿ ಬೆಳಿಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸೆಲೆಕ್ಟ್ ಮಾಡಿ ಕೊಡ್ತಾ ಇದೀವಿ ಸರ್. ಇದರಿಂದ ಯಾವುದೇ ಸ್ವಾರ್ಥ ಇಲ್ಲ. ಹಾಗಾಗಿ ನಾವು ಅಲ್ಲಿ ಚನ್ನಗಿರಿ ತಾಲೂಕಿಗೆ ಫಸ್ಟ್ ನಾನು ಹುಟ್ಟಿರೋ ಮನೆ ಚೆನ್ನಾಗಿ ಇಟ್ಕೋಬೇಕು,
ಆಮೇಲೆ ನಮ್ಮೂರು, ಆಮೇಲೆ ನಮ್ಮ ತಾಲೂಕು ಅಂತಾರಲ್ಲ ಅದೇ ತರ ಫಸ್ಟ್ ನಾವು ನಮ್ಮ ತಾಲೂಕ್ನ ನಮ್ಮೂರು ಸೆಲೆಕ್ಟ್ ಮಾಡಿಕೊಟ್ಟೆ, ಆಮೇಲೆ ಹೋಬ್ಳಿ, ಆಮೇಲೆ ಈಗ ತಾಲೂಕೆಲ್ಲ ಕೊಡ್ತಾ ಇದೀವಿ. ಸಾಧ್ಯವಾದ್ರೆ ನಮ್ಮ ದುಡಿಮೆ ನಮ್ಮ ಸೋರ್ಸ್ ಚನ್ನಗಿರಿ ಎಲ್ಲ ತಾಲೂಕು ಚನ್ನಗಿರಿ ತಾಲೂಕು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಕವರ್ ಮಾಡ್ತೀವಿ ಸರ್, ಎಲ್ಲ ಕವರ್ ಮಾಡಿ ಕೊಡ್ತೀವಿ. ನಾನು ಮೊದಲೆಲ್ಲ ಹೋಗಿ ನಾನು ಕೊಡ್ತಾ ಇದ್ದೆ, ಇತ್ತೀಚೆಗೆ ನಾನು ಹೋಗಕ್ ಆಗದೆ ಇರೋದ್ರಿಂದ ಒಂದ್ ದಿವಸ 2 ದಿವಸ ನಾನು ಕೊಟ್ಟು ಬರ್ತೀನಿ ಮೇನ್ ಸ್ಕೂಲ್ಗಳಿಗೆ. ಇನ್ ಬಾಕಿ ನಮ್ಮ ಹುಡುಗರು ಎಲ್ಲ ಹೋಗಿ ಕೊಡ್ತಾರೆ ಸರ್. ಆ ರಾಜಮನೆ ಅನ್ನೋ ಹೆಸರು ಕಾರಣ ಇದಕ್ಕೇನು ಕಾರಣ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ನಾವು ಇಲ್ಲಿ ಇಷ್ಟು ಜನ ಮೀಡಿಯಾದವ್ರು ಇದೀವಿ, ನಮ್ಮ ತಂದೆ ಹೆಸರು, ನಮ್ಮ ತಂದೆ ಅಪ್ಪನ ಹೆಸರು ಮ್ಯಾಕ್ಸಿಮಮ್ ಅವ್ರ ಅಪ್ಪನ ಹೆಸರು ನಮಗೆ ಗೊತ್ತಿರ್ಬೋದು, ಅದಕ್ಕಿಂತ ಅವ್ರ ನಮ್ಮ ತಾತನ ಅಪ್ಪನ ಹೆಸರು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು 400-500 ವರ್ಷದ ಹಳೆ ಇತಿಹಾಸಕಾರಗಳ ಹೆಸರು ಕೇಳ್ತೀವಿ ನಾವು, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ ಇಂಥವ್ರು ಕೇಳಿದೆ. ಯಾಕಂದ್ರೆ ಇವರೆಲ್ಲ ನಮ್ಮ ತಾತನಿಂದ ಹಿಡಿದು ಎಲ್ಲರೂ ಸ್ವಾರ್ಥಕ್ಕೋಸ್ಕರ ನಾವು ಹೆಂಡತಿ ಮಕ್ಕಳು ಅನ್ಕೊಂಡು ಬದುಕಿರೋರು, ಅವರೆಲ್ಲ ಸಮಾಜಕ್ಕೋಸ್ಕರ ಬದುಕಿದ್ರು. ಅದಕ್ಕೆ ಒಂದು ಹೆಸರು ಉಳಿಯಂತ ಕೆಲಸ ನಮ್ದು. ಒಂದು ಹೆಸರು, ನಾನು ನಾಳೆ ಹೋದ್ರು ಸಹ ನನ್ನ ಹೆಸರು ಉಳಿಬೇಕು ಅಂದ್ರೆ ಒಂದು ಹೆಸರು ಇಡಬೇಕು, ಒಳ್ಳೆ ಹೆಸರು ಬೇಕು. ಅದಕ್ಕೆ ರಾಜಮನೆ ಅಂದ್ರೆ ರಾಜರು, ಅವತ್ತಿನ ಕಾಲದ ರಾಜರೆಲ್ಲ ದಾನ ಧರ್ಮ ಮಾಡಿನೇ ಫೇಮಸ್. ಹಂಗಾಗಿ ಅದೊಂದು ಹೆಸರು ಇಟ್ಟೆ, ನಾನು ಹೋದ್ರು ಸಹ ನನ್ನ ಹೆಸರು ಕಂಟಿನ್ಯೂ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜಮನೆ ಅಂತ ಇಟ್ಟಿದ್ದೀನಿ. ಮೊದಲನೇದಾಗಿ ಚನ್ನಗಿರಿ ತಾಲೂಕು ಗೌರ್ಮೆಂಟ್ ಸ್ಕೂಲಿಗೆ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನನ್ನ ಫ್ರೆಂಡ್ ಸರ್ಕಲ್, ನನ್ ಗಮನಕ್ಕೆ ಬರೋಂಥ ಸ್ಕೂಲ್ಗಳು ಯಾವ ಬರ್ತವೆ. ಫಾರ್ ಎಕ್ಸಾಂಪಲ್ ನೀವು ಬಂದಿದ್ದೀರಾ, ನನ್ನ ಕೈಲಿ ಪಾಸಿಬಿಲಿಟಿ ಇತ್ತು ಅಂದ್ರೆ ನಿಮ್ಮೂರು ಸ್ಕೂಲ್ ಅದೇ ಬಹಳ ಬರ್ತಾ ಇದೆ, ಅಲ್ಲಿಗೆ ನಾನು ನೋಟ್ಬುಕ್ ಕಳಿಸಿದ್ದೀನಿ, ಕೊಟ್ಟಿದ್ದೀನಿ. ಮತ್ತೆ ನೋಟ್ಬುಕ್ ಜೊತೆಗೆ ಕೆಲವೊಬ್ರು ಬೇರೆ ಬೇರೆ ಅವಶ್ಯಕತೆ ಇದ್ದಾಗೆಲ್ಲ ಕೆಲವೊಬ್ರು ಸ್ಕೂಲ್ ಫೀಸ್ದು, ಟ್ಯೂಷನ್ ಫೀಸ್ದು, ಸ್ಪೋರ್ಟ್ಸ್ ಮೆಟೀರಿಯಲ್ ಈ ತರ ಕೇಳ್ತಾರೆ. ಅವು ನನ್ನ ಗಮನಕ್ಕೆ ಬಂದಷ್ಟು, ನನ್ನ ಕೈಲಾದಷ್ಟು ನಾನು ಮಾಡ್ಕೊಂತ ಬಂದಿದ್ದೀನಿ. ಬರೀ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅಂತಲ್ಲ. ಯಾಕಂದ್ರೆ ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಈಗ ಗೊತ್ತು ನಿಮಗೆ, ಗೌರ್ಮೆಂಟ್ ಸ್ಕೂಲ್ ಯಾರನ್ನು ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಕೂಲಿ ಮಾಡ್ಕೊಂಡು ತಿನ್ನೋನು ಸಹ ಇವತ್ತು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದೆ. ಆ ವ್ಯವಸ್ಥೆ ಒಂದ್ ಸ್ವಲ್ಪನಾದ್ರೂ ನಾವು ಹೋಗತ್ತಿ ಮೇಲೆ ಕೆಲವೊಂದು ಸ್ಕೂಲಲ್ಲಿ ಈಗ 1,000 ಮಕ್ಕಳಿದ್ದವರು 2,000 ಸ್ಟೂಡೆಂಟ್ಸ್ ಇದ್ದಾರೆ ಒಂದೇ ಸ್ಕೂಲಲ್ಲಿ. ನಮ್ಮ ಸಂತೆಬೆನ್ನೂರು ಅಂತ ಒಂದು ಸ್ಕೂಲಲ್ಲಿ. ಅಲ್ಲಿಗೆಲ್ಲ ಗೌರ್ಮೆಂಟ್ ಸ್ಕೂಲ್ ನೋಡಿದ್ರೆ ಖುಷಿ ಆಗುತ್ತೆ. ಆ ತರ ಸ್ಟ್ರೆಂತ್ ಬೆಳಿಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಗೌರ್ಮೆಂಟ್ ಸ್ಕೂಲ್ನ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಒಬ್ರು ಇತ್ತೀಚೆಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಹಳ ಫೋರ್ಸ್ ಮಾಡ್ತಾ ಇದಾರೆ, ಮುಂದಿನ ದಿನಮಾನಗಳಲ್ಲಿ 28ಕ್ಕೂ ಯಾವ್ದಾರ ಒಂದು ಕ್ಷೇತ್ರಕ್ಕೆ MLA ಗೆ ಟ್ರೈ ಮಾಡಿ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ನಾವ್ ಇನ್ನೂ ನಮ್ದು ST ರಿಸರ್ವೇಶನ್ ಕಮ್ಯುನಿಟಿ ಆಗಿರೋದ್ರಿಂದ ನಾನು ಇನ್ನೂ ಯಾವ್ದು ಸೆಲೆಕ್ಟ್ ಮಾಡಿಲ್ಲ. ಯಾಕಂದ್ರೆ ನಮಗೆ ಯಾರು ಗಾಡ್ ಫಾದರ್ ಇಲ್ಲ, ಯಾರು ಬಿಗ್ ಬಾಸ್ ಇಲ್ಲ. ಈಗ ಏನಂದ್ರೆ ನಮ್ಮ ಹಿರಿಯವರು ಇದ್ದಾರೆ, ಅವ್ರವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕು ಅಂತಿದೀವಿ. ನಮ್ಮ ಸ್ವಾಮೀಜಿ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ಆಫೀಸ್ ಉದ್ಘಾಟನೆ ಬಂದಿದ್ರು, ತಾವು ಕೂಡ ಸಮುದಾಯಕ್ಕೆ ಸೇರ್ತೀರಾ. ಮುಂದೆ ಅವರು ಕೂಡ ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ತಾವು. ಈಗ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ವಿಶಾಲ್ ಹೃದಯದವರು, ಅವರು ಬಹಳ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಅವರಿಗೆ ಒಂದು ಭಾರ ಇರೋಕೆ ಇಷ್ಟಪಡ್ತೀನಿ. ಅವ್ರು ಏನಾದ್ರು ಗುರುತಿಸ್ತಾರೆ ನಮ್ಮನ್ನ ಅಂದ್ರೆ ನಮ್ ಕೆಲ್ಸದ ಮೇಲೆ ಗುರುತಿಸ್ಬೇಕು, ಬಿಟ್ರೆ ನಾವು ಅವ್ರ ಜೊತೆಗೆ ಓಡಾಡಿ, ಅವ್ರ ಹಿಂದೆ ಎಲ್ಲ ಓಡಾಡಿ, ಆಮೇಲೆ ಅವ್ರು ಯಾರ್ಯಾರಿಗೋ ಕಾಣಿಸೋ ತರನೇ ನಾವು ಕೆಲಸ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು. ನಮ್ ಕೆಲಸ ಒಂದ್ ದಿವಸ ಗುರುತಿಸ್ರು ಅಂದ್ರೆ ಅವ್ರು ನಮ್ಮನ್ನ ಮೆರಿಟ್ ಮೇಲೆ ಕರಿಬೇಕು ಅಂತಿದೀವಿ ಹೊರತು, ಬಿಟ್ರೆ ನಾವು ಹೋಗಿ ನಾವು ಮುಂದೆನೆ ಮುಖ ತೋರಿಸಿ ನಾವೇನೋ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇಲ್ಲ ಸರ್.